ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರವಾಗಿ ಗೋವಿಂದ್ ಸರ್ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ರು ಇಷ್ಟೊತ್ತು. ಗೋವಿಂದ್ ಸರ್, ಈಗ ಬಿಗ್ ಡೆವಲಪ್ಮೆಂಟ್ಸ್ ಆಯ್ತು. ಫೈನಲಿ ಈಗ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ ಇತ್ತು. ಎಲ್ಲರಿಗೂ ಕೂಡ ಗೊತ್ತಿತ್ತು, ಹೌದು, ಆದ್ರೂ ಕೂಡ ಅವ್ರ ಬಾಯಲ್ಲಿ ಕೇಳಬೇಕಲ್ಲ, ಅವಾಗಲೇ ಅಷ್ಟೇ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುವಂತದ್ದು. ಫೈನಲಿ ಈಗ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ರು, ಭಾವುಕರಾದ್ರು, ಡಿ.ಕೆ. ಶಿವಕುಮಾರ್ ಬಂದು ಆಶೀರ್ವಾದವನ್ನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಇಮೋಷನಲ್ ಆದ್ರು, ಒಂದ್ ರೀತಿಯಾಗಿ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ಅದಾದ ನಂತರ ಸಿದ್ದರಾಮಯ್ಯ ಫೈನಲಿ ಒಂದು ವಿದಾಯದ ಭಾಷಣ ಕೂಡ ಹೇಳಿದ್ದಾರೆ. ಏನ್ ಹೇಳ್ತೀರಿ ಈಗ ಈ ಒಂದು ವಿಚಾರದಲ್ಲಿ? ರೋಶಿನಿ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಏನೆಲ್ಲ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಆ ಒಂದು ಪ್ಲಾನ್ ರತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿರುವಂತದ್ದು. ಸಹಜವಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗ್ತಿದ್ದಂಗೆ ಎಲ್ಲರೂ ಕೂಡ ಇಡ್ಲಿ, ವಡೆ, ಉಪ್ಪಿಟ್ಟು, ಸಾಂಬಾರ್ ಏನು ಸೇವಿಸ್ತಾರೆ. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ತಮ್ಮ ಸ್ಥಾನಕ್ಕೆ ಅಧಿಕಾರವನ್ನು ಬಿಟ್ಕೊಡಿ ಅಂತೇಳಿ. ಹಾಗಾಗಿ ಅವರ ಮಾತಿಗೆ ನಾನು ಗೌರವ ಕೊಟ್ಟು ನನ್ನ ಅಧಿಕಾರವನ್ನು ಬಿಟ್ಕೊಡ್ತಾ ಇದ್ದೀನಿ ಅಂತೇಳಿ ಅಧಿಕೃತವಾಗಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಈಗಷ್ಟೇ ಹೇಳಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ 3 ವರ್ಷ ಸುಭದ್ರ ಸರ್ಕಾರ ನೀಡಿದಂತ ಏನು ಸಿಎಂ ಸಿದ್ದರಾಮಯ್ಯ ಈಗ ವಿದಾಯದ ಭಾಷಣ ಮಾಡ್ತಾ ಇದ್ದಾರೆ. ಸಚಿವರ ಜೊತೆ ಎಲ್ಲೋ ಒಂದ್ ಕಡೆ ಮಾತನಾಡಿದ ಸಂದರ್ಭದಲ್ಲಿ ಭಾವನಾತ್ಮಕವೂ ಕೂಡ ಮಾತನಾಡಿದ್ರು. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡದೆ ದೊಡ್ಡ ಸವಾಲಾಗಿತ್ತು. ಸುಮಾರು ವರ್ಷಕ್ಕೆ 50 ರಿಂದ 60 ಸಾವಿರ ಕೋಟಿ ಹಣವನ್ನ ಮೀಸಲಿಡಬೇಕಾಗಿತ್ತು. ಹಾಗಾಗಿ ಆ ಒಂದು ಗ್ಯಾರಂಟಿ ಯೋಜನೆ ಜೊತೆಗೆ ರಾಜ್ಯದಲ್ಲಿ ನಡೀತಿರುವಂತಹ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಹಣವನ್ನು ಕೊಡಬೇಕಾಗಿತ್ತು ಮತ್ತು ಪಕ್ಷದ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ಇಟ್ಕೊಳ್ಬೇಕಾಗಿತ್ತು. ಇರುವಂತಹ ಬೇರೆ ಬೇರೆ ಇಲಾಖೆಗಳು ಕೂಡ ದುಡ್ಡನ್ನು ಕೊಡಬೇಕಾಗಿತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ನಾನು ತೃಪ್ತಿಯಾಗಿ ಮಾಡಿದ್ದೀನಿ. ಗ್ಯಾರಂಟಿ ಯೋಜನೆ ಎಲ್ಲೋ ಒಂದ್ ಕಡೆ ನಾನು ಜಾರಿ ಮಾಡಿದಂತ ವಿಚಾರದಲ್ಲಿ ಕೇವಲ ಪ್ರತಿಪಕ್ಷ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಈ ರೀತಿಯ ಒಂದು ಆರೋಪಗಳನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ಏನು ಒಂದು ಆಶ್ವಾಸನೆ ಚುನಾವಣೆ ಮುನ್ನ ಕೊಟ್ಟಿದ್ರು, ಆ ಒಂದು ಮಾತನ್ನ ನಾನು ನುಡಿದಂತೆ ನಡೆದಿದ್ದೇನೆ. ಆ ಒಂದು ಆತ್ಮ ತೃಪ್ತಿ ಏನಿದೆ ಅದು ನನಗೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಇಲ್ಲ, ನಾನು ಸಂತೋಷದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿಗಳು ಸಚಿವರಿಗೆ ತಮ್ಮ ಒಂದು ವಿದಾಯದ ಮಾತುಗಳಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಭಾವನಾತ್ಮಕ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಇದ್ದಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನ ಕೇಳಿಸ್ಕೊಳ್ತಾರೆ. ಸರ್, ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಯಾವುದೇ ರೀತಿಯ ಭಾವನಾತ್ಮಕ ಹೋಗ್ಬಿಡಿ, ನಿಮ್ಮನ್ನ ವಿಶ್ವಾಸಕ್ಕೆ ಇಟ್ಕೊಂಡೆ ನಾವು ರಾಜ್ಯದಲ್ಲಿ ಏನೋ ಸರ್ಕಾರ ನಡೆಸ್ತೀವಿ, ಪಕ್ಷದ ಮಟ್ಟದಲ್ಲೂ ನಿಮ್ಮನ್ನ ವಿಶ್ವಾಸಕ್ಕೆ ಇಟ್ಕೊಂಡೆ ನಾವು ಸರ್ಕಾರ ನಡೆಸ್ತೀವಿ ಅಂತೇಳಿ ಈ ರೀತಿ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅಲ್ಲೇ ಅಕ್ಕಪಕ್ಕ ಇದ್ದಂತ ಸಚಿವರು ಕೂಡ, ಸರ್, ನಿಮ್ಮ ಜೊತೆ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮ್ಮನ್ನ ಬಿಟ್ಕೊಡೋದಿಲ್ಲ, ನಿಮ್ಮ ಮಾತಿಗೆ ಈ ಹಿಂದೆ ಏನು ಗೌರವ ಇತ್ತೋ ಆ ಒಂದು ಗೌರವವನ್ನು ನಾವು ಮುಂದೆ ಕೂಡ ಉಳಿಸ್ಕೊಳ್ತೀವಿ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ನಮಗೆ ಎಳ್ಳಷ್ಟು ಕೂಡ ಪ್ರೀತಿ ಕಡಿಮೆ ಆಗೋದಿಲ್ಲ ಅಂತೇಳಿ ಕೆಲ ಸಚಿವರು ಮುಖ್ಯಮಂತ್ರಿಗಳು ಮಾತನಾಡಿದ ಸಂದರ್ಭದಲ್ಲಿ ಕಡೆ ತಮ್ಮ ಒಂದು ಮನದಾಳದ ಮಾತುಗಳನ್ನ ಮಾತನಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು 3 ವರ್ಷ ನನಗೆ ಅಧಿಕಾರವನ್ನು ನಡೆಸೋದಕ್ಕೆ ಒಂದು ಅವಕಾಶ ಕೊಟ್ಟರು. ಹಾಗಾಗಿ ಅವರು ಈಗ ಸದ್ಯ ಹೇಳಿದರೆ ಒಂದು ಅಧಿಕಾರವನ್ನು ಬಿಟ್ಕೊಡಿ ಅಂತೇಳಿ. ಹಾಗಾಗಿ ಅವರ ಒಂದು ಸೂಚನೆ ಮೇರೆಗೆ, ಅವರ ಒಂದು ಸಲಹೆ ಮೇರೆಗೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ ಅಂತೇಳಿ ಈಗ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದು ಘೋಷಣೆ ಮಾಡಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರೋಶಿನಿ, ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ದೂರ ಇಟ್ಟು ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಭೇಟಿಯಾದಂತ ಸಂದರ್ಭದಲ್ಲಿ ಕಾಲಿಗೆ ಬೀಳ್ತಾರೆ, ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎದ್ದೇಳಪ್ಪ ಶಿವಕುಮಾರ್, ಆಲ್ ದ ಬೆಸ್ಟ್ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ, ಬೆನ್ ತರ್ತಾರೆ, ಒಳ್ಳೇದಾಗ್ಲಪ್ಪ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಕೂಡ ಒಂದು ಮಾತನ್ನ ಹೇಳ್ತಾರೆ, ಸರ್, ನಿಮ್ಮ ಸಹಕಾರ ಬೇಕು, ನಿಮ್ಮ ವಿಶ್ವಾಸ ಬೇಕು, ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೆಲಿಯವರನ್ನು ನೀನು ಕಾಪಾಡಬೇಕಪ್ಪ ಅಂತೇಳಿ ಈ ರೀತಿ ಕೆಲವೊಂದು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಮುಂದಾಗಿದ್ದಾರೆ. ಯಾಕಂದ್ರೆ ಸಹಜವಾಗಿ ಒಂದ್ ರೀತಿಯ ಸರಳವಾಗಿ ಸ್ಮೂತ್ ಆಗಿ ಸರ್ಕಾರ ರನ್ ಆಗ್ಬೇಕು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸ ಬೇಕೇ ಬೇಕಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ದೂರ ಇಟ್ಟು ಸರ್ಕಾರ ನಡೆಸ್ತೀವಿ ಅಥವಾ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ತೀವಿ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅದು ಅಸಾಧ್ಯ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಮುಂನಡೆಸ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಹಾಗಾಗಿ ಮುಖಾಮುಖಿ ಆಗ್ತಿದ್ದಂಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಲಿಗೆ ಬೀಳ್ತಾರೆ, ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪರಸ್ಪರ ಆಲಿಂಗನ ಮಾಡ್ಕೊಳ್ತಾರೆ. ಈ ಎಲ್ಲೋ ಒಂದ್ ಕಡೆ ಏನು ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ರು, ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ, ಅಸಮಾಧಾನ ಸ್ಫೋಟ ಆಗಬಾರ್ದು, ಎಲ್ಲವೂ ಕೂಡ ಒಂದು ಸರಳವಾಗಿ ಈ ಒಂದು ಪ್ರಕ್ರಿಯೆ ಅಧಿಕಾರ ಹಂಚಿಕೆ ಆಗಬೇಕು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು
ರಾಹುಲ್ ಗಾಂಧಿ ಯಾವ ರೀತಿ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ, ಆ ಒಂದು ಡೈರೆಕ್ಷನ್ ರೀತಿ ಇಲ್ಲಿ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆ ನೋಡಿದ್ರೆ ಇದೆಲ್ಲವೂ ಕೂಡ ನಿಜ ಆಗ್ತಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ ಅಂತೇಳಿ ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಧಿಕೃತವಾಗಿ ಸಚಿವರಿಗೆ ಈ ರಾಹುಲ್ ಗಾಂಧಿ ಮತ್ತು ಅವರ ನಡುವೆ ನಡೆದಂತ ಕೆಲವೊಂದು ಮಾಹಿತಿಗಳು, ಸಂಭಾಷಣೆಗಳಿದೆ, ಇದೆಲ್ಲವೂ ಕೂಡ ಅಧಿಕೃತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಈಗ ಹೇಳಿಕೆ ಕೊಟ್ಟಿರುವಂತದ್ದು. ರೋಶಿನಿ.